ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಕಾರು ಸಾಗ್ತಾ ಇರುತ್ತೆ. ಅದರೊಳಗೆ ಒಬ್ಬ ಯುವಕ ಮತ್ತು ಯುವತಿ ಇಬ್ಬರು ಕೂಡ ಒಟ್ಟಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಕೆಲವೇ ನಿಮಿಷಗಳಲ್ಲಿ ಚಾಕುವಿನಿಂದ ದಾಳಿ ಆಗುತ್ತೆ. ಇದಾದ ನಂತರ ಒಂದು ಭೀಕರ ಸ್ಫೋಟ ಆಗುತ್ತೆ. ಒಬ್ಬ ವ್ಯಕ್ತಿ ಸಾವನ್ನಪ್ತಾನೆ ಈ ಒಂದು ಸ್ಫೋಟದಲ್ಲಿ. ಮತ್ತೊಬ್ಬರು ಆಸ್ಪತ್ರೆಯಲ್ಲಿ ಜೀವಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಇದು ಅಪಘಾತನ ಅಥವಾ ಆತ್ಮಹತ್ಯೆನ ಅಥವಾ ಬೇರೆ ಇನ್ನೇನಾದರೂ ಇರಬಹುದಾ? ಇದು ಪೊಲೀಸರು ಈ ಬಗ್ಗೆ ಏನು ಹೇಳಿದ್ದಾರೆ? ಈ ಘಟನೆಯ ಹಿಂದೆ ಇರುವಂತಹ ಸತ್ಯ ಏನು? ಈ ಘಟನೆಯಿಂದ ನಾವು ಕಲಿಬೇಕಾದಂತಹ ಒಂದು ದೊಡ್ಡ ಪಾಠ ಏನು? ಈ ಎಲ್ಲ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಏನೇ ಒಂದು ಅಪ್ಡೇಟ್ ನ್ಯೂಸ್ ಹಾಕಿದರೂ ಕೂಡ ನಿಮಗೆ ತಿಳಿಯುತ್ತೆ. ಇನ್ನು ಈ ಒಂದು ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಉತ್ತರ ಕನ್ನಡ ಮೂಲದ ಸುಮಾರು ಒಂದು 28ರಿಂದ 30 ವರ್ಷದ ವ್ಯಕ್ತಿ ಮತ್ತು 24 ವರ್ಷದ ಮಹಿಳೆ ಹಲವು ವರ್ಷಗಳಿಂದ ಇವರಿಬ್ಬರು ಕೂಡ ಪರಿಚಯದಲ್ಲಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇಬ್ಬರ ನಡುವೆಯೂ ಕೂಡ ಯಾವುದೋ ಒಂದು ವಿಚಾರಕ್ಕೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಶನಿವಾರ ಇಬ್ಬರೂ ಕೂಡ ಬೆಂಗಳೂರಿನಿಂದ ಒಂದು ಕಾರನ್ನ ಬಾಡಿಗೆ ಪಡೆದುಕೊಂಡು ಇಬ್ಬರು ಕೂಡ ಟ್ರಾವೆಲ್ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಈ ಮಧ್ಯೆ ಮಹಿಳೆಯ ರೂಮ್ಮೇಟ್ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ ನಂತರ ಪೊಲೀಸರು ಕಾರಿನ ಚಾಲಕನನ್ನ ಸಂಪರ್ಕಿಸಿ ಸಮೀಪದ ಪೊಲೀಸ್ ಠಾಣೆಗೆ ಹೋಗುವಂತೆ ಸೂಚನೆ ನೀಡುತ್ತಾರೆ. ಈ ವೇಳೆ ಕಾರಿನೊಳಗೆ ವಾಗ್ವಾದ ನಡೆದಿರುವ ಬಗ್ಗೆ ತನಿಖೆಯಲ್ಲಿ ತಿಳಿದು ಬಂದಿದೆ. ಪೊಲೀಸರ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮಹಿಳೆಗೆ ಚಾಕುವಿನಿಂದ ಗಾಯ ಆಗಿದೆ. ಇದಾದ ಬಳಿಕ ಚಾಲಕ ಮತ್ತು ಮಹಿಳೆ ಇಬ್ಬರು ಕೂಡ ಕಾರಿನಿಂದ ಹೊರಗಡೆ ಬರ್ತಾರೆ. ಆ ಹೊರಗಡೆ ಬಂದ ಕೆಲವೇ ಕ್ಷಣಗಳಲ್ಲಿ ಕಾರಿನಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ. ಈ ಒಂದು ಸ್ಫೋಟದಲ್ಲಿ ಯುವಕ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಗಾಯಗೊಂಡಂತಹ ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಕೆ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಇನ್ನು ಸ್ಫೋಟಕ್ಕೆ ನಿಖರ ಕಾರಣ ಏನು? ಯಾವ ಸ್ಫೋಟಕವನ್ನ ಬಳಸಲಾಗಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋದಕ್ಕೆ ಪೊಲೀಸರು ಮತ್ತು ಫೊರೆನ್ಸಿಕ್ ತಜ್ಞರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವಂತಹ ವದಂತಿಗಳನ್ನ ನಂಬುವ ಮೊದಲು ಅಧಿಕೃತ ಮಾಹಿತಿಯನ್ನ ಪರಿಶೀಲನೆ ಮಾಡುವಂಥದ್ದು ಬಹಳ ಮುಖ್ಯ. ಈ ಒಂದು ವಿಚಾರದಲ್ಲಿ ಈ ಸುದ್ದಿಯನ್ನ ಕೇವಲ ಒಂದು ಕ್ರೈಮ್ ಸ್ಟೋರಿ ಅಂತ ನೋಡಿದ್ರೆ ಸಾಕಾಗಲ್ಲ. ಇದು ನಮ್ಮ ಸಮಾಜಕ್ಕೆ ಬಹಳ ಒಂದು ದೊಡ್ಡ ಎಚ್ಚರಿಕೆಯಾಗಿದೆ. ಒಂದೇ ಒಂದು ಕ್ಷಣ ಯೋಚನೆ ಮಾಡಿ ಸಾಕು. ಒಬ್ಬ ವ್ಯಕ್ತಿಯ ಕೋಪ ಅಥವಾ ಒಂದು ಕ್ಷಣದ ಆವೇಶ ಎಷ್ಟು ಜೀವಗಳನ್ನ ಬಲಿ ತಗೋಬಹುದು, ಎಷ್ಟು ಜೀವಗಳನ್ನ ಬದಲಾಯಿಸಬಹುದು ಅವ್ರ ಮನಸ್ಸುಗಳನ್ನ. ಒಂದು ಕಡೆ ತನ್ನ ಮಗನನ್ನ ಕಳೆದುಕೊಂಡಂತಹ ಕುಟುಂಬ ಕಣ್ಣೀರಲ್ಲಿ ಮುಳುಗೋಗಿದೆ. ಇನ್ನೊಂದು ಕಡೆ ಗಾಯಗೊಂಡಿರುವಂತಹ ಯುವತಿಯ ಕುಟುಂಬ ಆಸ್ಪತ್ರೆಯ ಹೊರಗೆ ಆತಂಕದಿಂದ ಕಾಯ್ತಾ ಇದೆ, ಏನಾಗುತ್ತೋ ನನ್ನ ಮಗಳಿಗೆ ಅಂತ. ಆ ಕಾರಿನ ಚಾಲಕನ ಪರಿಸ್ಥಿತಿ ಏನಾಗಿರಬಹುದು ಥಿಂಕ್ ಮಾಡಿ. ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದಂತಹ ಅಮಾಯಕ ಜನರ ಜೀವಕ್ಕೂ ಕೂಡ ಅಪಾಯವಾಗಬಹುದಾಗಿತ್ತು ಈ ಒಂದು ಘಟನೆಯಿಂದ. ಅದೃಷ್ಟವಶಾತ್ ಯಾರಿಗೂ ಏನು ಸಮಸ್ಯೆ ಆಗಿಲ್ಲ. ಒಂದು ತಪ್ಪು ನಿರ್ಧಾರ ಎಂದಿಗೂ ಒಬ್ಬ ವ್ಯಕ್ತಿಯನ್ನಷ್ಟೇ ನಾಶ ಮಾಡೋದಿಲ್ಲ. ಅದರ ನೋವು ಹಲವಾರು ಕುಟುಂಬಗಳಿಗೆ ತಲುಪುತ್ತೆ. ಇಂದು ಕೆಲವರು ಪ್ರೀತಿಯನ್ನ ಪ್ರೀತಿಯಾಗಿ ನೋಡ್ತಾ ಇಲ್ಲ. ನೀನು ನನ್ನ ಜೊತೆಲೇ ಇರಬೇಕು, ನೀನು ನನ್ನ ಮಾತನ್ನೇ ಕೇಳಬೇಕು, ಇಂತಹ ಮನೋಭಾವನೆ ಏನಿದೆ, ಇಂತಹ ಸ್ವಾರ್ಥದ ಮನೋಭಾವನೆ, ಇಂತಹ ಮನೋಭಾವನೆಯನ್ನ ಯಾರು ಬೆಳೆಸ್ಕೊಳ್ತಾರೆ ಅವರಿಂದ ಇಂತಹ ಘಟನೆಗಳು ನಡೀತಾ ಇದೆ. ಆದರೆ ನಿಜವಾದ ಪ್ರೀತಿ ಅಂತ ಏನಿರ್ತದೆ ಅದು ಯಾವತ್ತೂ ಕೂಡ ಬಲವಂತ ಮಾಡಲ್ಲ. ನಿಜವಾದ ಪ್ರೀತಿಯಲ್ಲಿ ಬಲವಂತ ಇರಲ್ಲ. ನಿಜವಾದ ಪ್ರೀತಿ ಎದುರಿನ ವ್ಯಕ್ತಿಯ ನಿರ್ಧಾರವನ್ನ ಗೌರವಿಸುತ್ತೆ. ಯಾರಾದರೂ ಇಲ್ಲ ಅಂತ ಹೇಳಿದ ತಕ್ಷಣ ಅದು ಅವ್ರ ಹಕ್ಕು, ಅವರಿಗೂ ಒಂದು ಬದುಕಿದೆ. ನಮ್ಮನ್ನು ಪ್ರೀತಿಸ್ತಿದ್ದಾರೆ ಅಂದ ತಕ್ಷಣ ನಾವು ಹೇಳ್ದಂಗೆಲ್ಲ ಕೇಳಬೇಕು, ನಾವೇನು ಹೇಳ್ತೀವಿ, ನಾವು ಆರ್ಡರ್ ಮಾಡಿದ ತಕ್ಷಣ ಅವ್ರು ಹಾಗೆ ನಡ್ಕೊಬೇಕು ಅಂತ ಯಾಕೆ ನಾವು ಭಾವಿಸ್ತೀವಿ? ಒಂದು ಗೌರವ ಇರಬೇಕು ಆ ಪ್ರೀತಿನಲ್ಲಿ. ಅವರ ಆ ಒಂದು ನಿರ್ಧಾರವನ್ನ ಗೌರವಿಸುವಂಥದ್ದು ಒಂದು ಪ್ರಬುದ್ಧತೆ. ಇಂದು ಯುವಕರಲ್ಲಿ ಕೋಪ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಾಗ್ತಾ ಇದೆ. ಸಡನ್ ಆಗಿ ಕೋಪ ಬರುವಂಥದ್ದು, ಏನು ಹೇಳಿದ್ರೂ ಕೂಡ ಕೋಪದ ಮನೋಭಾವನೆಯಲ್ಲೇ ನೋಡುವಂಥದ್ದು.
ಅದರ ತಾಳ್ಮೆ ಯಾಕೋ ತುಂಬ ಕಡಿಮೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ, ಸಿನಿಮಾಗಳು ಅಥವಾ ಆ ಕ್ಷಣಿಕ ಭಾವನೆಗಳು ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಜಾಗ ಆಗಬಾರದು. ಜೀವನದಲ್ಲಿ ಯಾವ ಸಮಸ್ಯೆನೂ ಕೂಡ ಮನುಷ್ಯನಿಗೆ ಶಾಶ್ವತ ಅಲ್ಲ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಪರಿಹಾರ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಕೋಪದಲ್ಲಿ ತೆಗೆದುಕೊಳ್ಳುವಂತಹ ಆ ಒಂದು ತಪ್ಪು ನಿರ್ಧಾರದ ಪರಿಣಾಮ ಮಾತ್ರ ಶಾಶ್ವತವಾಗಿರ್ತದೆ. ನಾವೇನು ನಿರ್ಧಾರ ತಗೊಳ್ತೀವಿ ಕೋಪದಲ್ಲಿ, ಅದು ಯಾವತ್ತೂ ಕೂಡ ಶಾಶ್ವತವಾಗಿ ಅಳಿಸಲಾಗದ ಗಾಯವಾಗಿ ಇರ್ಬೋದು. ಹಾಗಾಗಿ ಯುವಕರಿಗೆ ಒಂದು ಕಿವಿ ಮಾತು. ನಾನು ಪ್ರತಿಯೊಬ್ಬ ಯುವಕ ಯುವತಿಗೂ ಕೂಡ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತೀನಿ. ಯಾರಾದರೂ ನಿಮ್ಮನ್ನ ಪ್ರೀತಿಸದೇ ಇರಬಹುದು, ಅಥವಾ ಮದುವೆ ಆಗೋದಕ್ಕೆ ಒಪ್ಕೊಳ್ಳದೆ ಇರಬಹುದು, ಅಥವಾ ನೀವು ರಿಲೇಶನ್ಶಿಪ್ ಅಲ್ಲಿ ಇರ್ತೀರ, ಸಂಬಂಧನೇ ಮುರಿದು ಹೋಗಬಹುದು. ಇದೆಲ್ಲ ಆಯ್ತು ಅಂದ ತಕ್ಷಣ ನಿಮ್ಮ ಜೀವನ ಮುಗ್ದೇ ಹೋಗ್ಬಿಡುತ್ತಾ? ಖಂಡಿತ ಇದಾದ ತಕ್ಷಣ ಜೀವನ ಮುಗಿದು ಹೋಗಲ್ಲ. ಜೀವನದಲ್ಲಿ ಇನ್ನೂ ಸಾವಿರಾರು ಅವಕಾಶಗಳಿದೆ. ಹಿಂಗಾದ ತಕ್ಷಣ ಬದುಕೇ ಮುಗ್ದೋಯ್ತು ಅಂತಹದ್ದೊಂದು ಪರಿಸ್ಥಿತಿಗೆ ಬಂದು ನಿಲ್ಲೋದು ಬೇಡ ನಿಮ್ಮ ಮನಸ್ಸು. ಸಾಕಷ್ಟು ಅವಕಾಶಗಳಿದೆ ಜೀವನದಲ್ಲಿ. ಕೋಪ ಬಂದಾಗ ಒಂದೇ ಒಂದು ನಿಮಿಷ ನಿಲ್ಲಿ, ಒಂದು 10 ನಿಮಿಷ ಯೋಚನೆ ಮಾಡಿ. ಒಬ್ಬ ಸ್ನೇಹಿತನ ಜೊತೆ, ನಿಮ್ಗೆ ಯಾರು ತುಂಬ ಪ್ರೀತಿ ಪಾತ್ರರು, ಮಾತನಾಡಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಹಂಚ್ಕೊಳ್ಳಿ. ಇನ್ನು ನಿಮ್ಮ ತಂದೆ ತಾಯಿಗಳ ಜೊತೆ ಮಾತನಾಡಿ, ಹೀಗಾಗ್ತಿದೆ, ನಾನು ಯಾವ ನಿರ್ಧಾರ ಹೇಗೆ ತಗೊಳ್ಳಿ, ಏನು ಮಾಡಲಿ, ಒಂದು ಕ್ಷಣ ಆಲೋಚನೆ ಮಾಡಿ. ಅಗತ್ಯ ಇದ್ರೆ ಇನ್ನೂ ಕೂಡ ಮಾನಸಿಕ ಆರೋಗ್ಯ ತಜ್ಞರೇನಿರ್ತಾರೆ ಅವ್ರ ಸಹಾಯವನ್ನು ಪಡೀರಿ. ಮುಕ್ತವಾಗಿ ಮಾತಾಡಿ, ಸಂವಾದವನ್ನು ಮಾಡಿ ಅವ್ರ ಜೊತೆ. ಸಮಸ್ಯೆಗೆ ಪರಿಹಾರ ಯಾವತ್ತೂ ಕೂಡ ಹಿಂಸೆ ಅಲ್ಲ. ಹಿಂಸೆ ಮಾಡೋದ್ರಿಂದ ಯಾವ ಸಮಸ್ಯೆಗೂ ಕೂಡ ಪರಿಹಾರ ಸಿಗಲ್ಲ ಇವತ್ತಿನ ಜಗತ್ತಿನಲ್ಲಿ. ಹಾಗಾಗಿ ಯಾರ ಜೊತೆನಾದ್ರು ಸಂವಾದ ಮಾಡುವಂಥದ್ದು, ಅಂಥ ಸಂದರ್ಭದಲ್ಲಿ ತಾಳ್ಮೆ ಮತ್ತು ಒಂದು ಸರಿಯಾದ ನಿರ್ಧಾರ. ಯಾವುದೇ ಒಂದು ನೋವು ಅಥವಾ ಯಾವುದೇ ಒಂದು ಪ್ರೀತಿ, ಯಾವುದೇ ಒಂದು ಸಂಬಂಧ ನಿಮ್ಮ ಜೀವನಕ್ಕಿಂತ ದೊಡ್ಡದಲ್ಲ. ಇದು ಯಾವುದು ಕೂಡ ಎಲ್ಲದಕ್ಕಿಂತ ಮಿಗಿಲಾದದ್ದು ನಿಮ್ಮ ಜೀವನ ಅಲ್ವಾ? ಈ ಘಟನೆಯ ಅಂತಿಮ ಸತ್ಯ ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. ಏನಾಯ್ತು ಎಕ್ಸಾಕ್ಟ್ ಆಗಿ, ಯಾಕೆ ಈ ಥರ ಬಾಂಬ್ ಸ್ಫೋಟ ಆಯಿತು, ಆ ಮನುಷ್ಯ ಯಾಕಿಂತಹ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ. ಅದರಿಂದ ಯಾವುದೇ ವದಂತಿಗಳನ್ನು ಕೂಡ ಈ ಒಂದು ವಿಚಾರದಲ್ಲಿ ಹರಡೋದು ಬೇಡ. ಅಧಿಕೃತ ಮಾಹಿತಿಯನ್ನ ಮಾತ್ರ ನಂಬಿ. ಈ ಒಂದು ಘಟನೆ ನಮಗೆ ಒಂದು ಪಾಠವನ್ನ ಹೇಳುತ್ತೆ. ಪ್ರೀತಿ ಅಂದ್ರೆ ಕೇವಲ ಒತ್ತಾಯ ಅಲ್ಲ. ಪ್ರೀತಿ ಅಂದ್ರೆ ಅದೊಂದು ಗೌರವ. ನಿರಾಕರಣೆಯನ್ನ ಒಪ್ಪಿಕೊಳ್ಳುವುದು ಕೂಡ ಜೀವನದ ಒಂದು ಭಾಗ. ಜೀವನದಲ್ಲಿ ಪ್ರೀತಿಗಿಂತ ದೊಡ್ಡದು ಜೀವನನೇ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಯುವಕರಿಗೆ ಯಾವ ಸಂದೇಶವನ್ನ ಕೊಡೋದಕ್ಕೆ ಬಯಸ್ತೀರಾ? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಜವಾಬ್ದಾರಿಯುತ ಸುದ್ದಿಗಳಿಗಾಗಿ ಪಬ್ಲಿಕ್ ವಾಯ್ಸ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುದ್ದಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.